ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ ಖಾಲಿ ಆಗುತ್ತೆ ಅನ್ನೋ ಟೆನ್ಷನ್ ಬೇಡ. ಇದೊಂದು ವಸ್ತು ಹಾಕಿದ್ರೆ 1 ತಿಂಗಳು ಬರುವ ಸಿಲಿಂಡರ್ 2 ತಿಂಗಳು ಬಾಳಿಕೆ ಬರುತ್ತೆ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಮೊದಲನೆಯ ಟಿಪ್, ನಾನಿಲ್ಲಿ ಹುರುಳಿಕಾಯನ್ನು ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಬೀನ್ಸನ್ನು ಕಟ್ ಮಾಡಬೇಕಾದ್ರೆ ನೋಡಿ, ಆ ಕಡೆ ಈ ಕಡೆ ತೊಟ್ಟನ್ನು ತೆಗೆದು ಈ ರೀತಿ ಒಂದೊಂದನ್ನೇ ತೊಗೊಂಡು ಕಟ್ ಮಾಡ್ತೀವಿ. ಅಥವಾ ಏನಾದರೂ ಕಟ್ ಮಾಡೋದಕ್ಕೆ ಮಣೆಯೆಲ್ಲ ಇಲ್ಲ ಅಂತ ಅಂದರೆ ಈ ರೀತಿ ನೋಡಿ ಒಂದೊಂದೇ ಬೀನ್ಸನ್ನು ತೊಗೊಂಡು ಕಟ್ ಮಾಡಬೇಕಾಗುತ್ತೆ. ಇದು ಅಷ್ಟು ಸೇಫೆಸ್ಟ್ ಮೆಥಡ್ ಕೂಡ ಅಲ್ಲ. ಅದ್ರ ಬದಲಿಗೆ ನೋಡಿ, ಬೀನ್ಸನ್ನು ತಗೊಂಡು ಆರಾಮಾಗಿ ಈ ರೀತಿ ಕತ್ರಿನಲ್ಲಿ ಕಟ್ ಮಾಡಿಬಿಟ್ರೆ ಒಂದು ಸತಿಗೆ 4ರಿಂದ 5 ಬೀನ್ಸ್ಗಳನ್ನ ನಾವು ಒಂದೇ ಸತಿ ಕಟ್ ಮಾಡ್ಕೊಳ್ಬಹುದು. ಇದೊಂದೊಳ್ಳೆ ಈಸಿ ಮೆಥಡ್. ಬೀನ್ಸನ್ನು ಕಟ್ ಮಾಡೋದಕ್ಕೆ ತುಂಬ ಮಹಿಳೆಯರಿಗೆ ಇದು ಉಪಯೋಗ ಕೂಡ ಆಗುತ್ತೆ. ನಾನಿಲ್ಲಿ ಡಿಸ್ಪೋಸಬಲ್ ಬಾಕ್ಸನ್ನು ತೊಗೊಂಡಿದ್ದೀನಿ. ಇದೇನಕ್ಕೆ ಉಪಯೋಗಕ್ಕಿಲ್ಲ ಅಂಥೇಳಿ ಬಿಸಾಡೋ ಬದಲಿಗೆ ಈ ಬಾಕ್ಸನ್ನು ಈ ಥರ ಕೂಡ ಉಪಯೋಗ ಮಾಡ್ಕೊಳ್ಬಹುದು. ಹೇಗೆ ಅಂಥೇಳಿ ಈಗ ನೋಡೋಣ ಬನ್ನಿ. ನೋಡಿ, ಬಾಕ್ಸನ್ನು ಕ್ಲೀನಾಗಿ ತೊಳ್ಕೊಳ್ಬೇಕಾಗತ್ತೆ. ನಂತರ ಕ್ಲೀನಾಗಿ ಒರೆಸಿರಬೇಕು. ಶುಭ್ರವಾಗಿರೋ ಬಾಕ್ಸ್ ಒಳಗಡೆ ನಾನು ಕಾಟನನ್ನು ಹಾಕ್ತಾಯಿದ್ದೀನಿ, ಹತ್ತಿಯನ್ನು ಹಾಕಿ. ಇದರೊಳಗಡೆ ನಾನು ಸಿಲ್ವರ್ ಕಾಲ್ಗೆಜ್ಜೆಯನ್ನು ಹಾಕ್ತಾಯಿದ್ದೀನಿ. ಯಾವುದಾದ್ರು ಸಿಲ್ವರ್ ಜ್ಯುವೆಲರಿನ ಇಡೋದಕ್ಕೆ ಅಂಥೇಳಿ ಇದನ್ನು ಬಳಸ್ಬೋದು. ಒಂದು ಜೊತೆ ಅಂತಲ್ಲ, ಸಾಕಷ್ಟು ಜೊತೆ ಸಿಲ್ವರ್ ಜ್ಯುವೆಲರಿಗಳನ್ನು ಇಡಬಹುದು. ನೋಡಿ, ಇವಾಗ ಕಾಲ್ಗೆಜ್ಜೆ ಮೇಲೆ ಮತ್ತೆ ಸ್ವಲ್ಪ ಕಾಟನನ್ನು ಹಾಕಿ ಅದ್ರ ಮೇಲೆ ಮತ್ತೆ ಒಂದು ಸಿಲ್ವರ್ ಚೈನನ್ನು ಇಟ್ಟು ಕಾಟನನ್ನು ಹಾಕಿ ಇಡ್ತಾಯಿದ್ದೀನಿ. ಈ ಥರ ಇಡೋದ್ರಿಂದ ಸಿಲ್ವರ್ ಜ್ಯುವೆಲರಿ ಅನ್ನೋದು ಕಪ್ಪಾಗೋದಿಲ್ಲ, ಅದ್ರ ಜೊತೆಗೆ ಸೇಫಾಗಿ ಕೂಡ ಇರುತ್ತೆ. ಈ ರೀತಿ ಬಾಕ್ಸ್ ಮೇಲೆ ನೋಡಿ ಸಿಲ್ವರ್ ಜ್ಯುವೆಲರಿ ಅಂಥೇಳಿ ನಾವು ಬರ್ಕೊಂಬಿಟ್ರೆ ಪರ್ಮನೆಂಟ್ ಮಾರ್ಕರಲ್ಲಿ ಇದು ಹೋಗೋದು ಕೂಡ ಇಲ್ಲ, ಹಾಗೇ ಇರುತ್ತೆ. ಒಂದು ಕಡೆ ಕ್ಲೀನಾಗಿ ನಾವು ಸೇಫಾಗಿ ಸಿಲ್ವರ್ ಜ್ಯುವೆಲರಿಗಳನ್ನು ಎತ್ತಿಡಬಹುದು. ಈ ಒಂದು ವಿಧಾನದಲ್ಲಿ ನಾವು ಡಿಸ್ಪೋಸಬಲ್ ಬಾಕ್ಸ್ಗಳನ್ನ ರೀಯೂಸ್ ಮಾಡ್ಕೊಳ್ಬಹುದು. ಹಾಟ್ ಬಾಕ್ಸ್ ಕೇವಲ ಬಿಸಿಯಾಗಿ ಇರೋವಂಥ ಆಹಾರಗಳನ್ನು ಹಾಕಿ ಇಡೋದಕ್ಕೆ ಮಾತ್ರ ಅಲ್ಲ, ಕೆಲವೊಂದು ಕೆಲಸಗಳಿಗೂ ಕೂಡ ತುಂಬಾ ಉಪಯೋಗಕ್ಕೆ ಬರುತ್ತೆ. ಏನಕ್ಕೆ ಅಂತಂದರೆ, ಹಾಟ್ ಬಾಕ್ಸ್ನಲ್ಲಿ ನೋಡಿ, ನಾನು ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ನೀರನ್ನು ಹಾಕಿ ಇದಕ್ಕೆ ನಾವು ಕಾಳುಗಳನ್ನು ನೆನೆಸಿಡಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ ಅಂತ ಏನಿಲ್ಲ, ಕ್ವಿಕ್ಕಾಗಿ ನಾವು ಅಡುಗೆ ಮಾಡಬೇಕು, ಕಾಳುಗಳನ್ನು ನೆನೆಸಿಟ್ಟಿಲ್ಲ ಅಂತ ಹೇಳಿ ಚಿಂತೆ ಮಾಡೋ ಬದಲಿಗೆ ಯಾವುದೇ ಕಾಳುಗಳಾಗಲಿ ಹಾಟ್ ಬಾಕ್ಸ್ನಲ್ಲಿ ಬಿಸಿ ನೀರನ್ನು ಹಾಕಿ ನಂತರ ಕಾಳುಗಳನ್ನು ಹಾಕಿ ಜಸ್ಟ್ ಅರ್ಧ ಗಂಟೆ ಇದನ್ನು ಹಾಗೆ ಮುಚ್ಚಿಟ್ಬಿಡಿ. 15 ನಿಮಿಷ ಇಟ್ಟರು ಕೂಡ ಸರಿ, ಇದಾಗೆ ಬಿಡುತ್ತೆ. ಅರ್ಧ ಗಂಟೆ ನಂತರ ತೆಗೆದು ನೋಡಿ, ನೀವು ಶಾಕ್ ಆಗ್ತೀರ. ಯಾಕಂದರೆ ಕಾಳುಗಳು ಅಷ್ಟು ಬೇಗ ನೆಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಇದು ಹೊಡೆದಾಗೆ ಆಗಿದೆ. ಕಾಳುಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ, ಇದರಲ್ಲೇ ಗೊತ್ತಾಗ್ಬೋದಲ್ವಾ ನಿಮಗೆ ಎಷ್ಟು ಚೆನ್ನಾಗಿ ಕಾಳುಗಳು ಅನ್ನೋದು ನೆಂದಿದೆ ಅಂಥೇಳಿ. ಈ ವಿಧಾನದಲ್ಲಿ ಕಾಳುಗಳನ್ನು ಇನ್ನು ಮುಂದೆ ಈಸಿಯಾಗಿ ತಟ್ಟಂತ ನೆನೆಸಿಟ್ಕೊಳ್ಳಿ. ಈಗ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಶುಂಠಿಯನ್ನು ತೊಗೊಂಡಿದ್ದೀನಿ. ಶುಂಠಿನ ತೊಗೊಂಡು ಅದ್ರ ಮೇಲಿರುವಂಥ ಸಿಪ್ಪೆನೆಲ್ಲ ಕ್ಲೀನಾಗಿ ಈ ರೀತಿ ತೆಗಿತಾ ಇದ್ದೀನಿ. ಶುಂಠಿಯನ್ನು ಕ್ಲೀನಾಗಿ ತೊಳ್ಕೊಂಡು ಸಿಪ್ಪೆನ ತೆಗೆದ ನಂತರ ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚಾಕುನಿಂದ ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ನಂತರ ಕತ್ರಿನ ಬಳಸಿ ನೋಡಿ ಈ ರೀತಿ ಚಿಕ್ಕದಾಗಿ ನಾನು ಶುಂಠಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ರೆಸಿಪೀಸ್ಗೆಲ್ಲ ಶುಂಠಿ ಎಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕಿರ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಕೆಲವೊಂದು ರೆಸಿಪೀಸ್ಗೆ ಈ ಥರನೇ ಶುಂಠಿಯನ್ನು ಕಟ್ ಮಾಡಬೇಕಾಗುತ್ತೆ. ನೋಡಿ, ಈ ವಿಧಾನದಲ್ಲಿ ಶುಂಠಿಯನ್ನು ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಫೈನಲಲ್ಲಿ ನೋಡಿ ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಶುಂಠಿ ಅನ್ನೋದು ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದೀವಿ. ನಮಗೆ ಎಷ್ಟು ಸಣ್ಣದಾಗಬೇಕೋ ಅಷ್ಟು ಸಣ್ಣದಾಗಿ ಈ ವಿಧಾನದಲ್ಲಿ ನಾವು ಶುಂಠಿಯನ್ನು ಕಟ್ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಮೆಥಡನ್ನು ಟ್ರೈ ಮಾಡಿ ನೋಡಿ. ಅರೆ, ಇದೊಂದು ಜಾದು ವಸ್ತು ಸಾಕಪ್ಪ. ಇದೇನಲ್ಲ, ಉಪ್ಪು ಅಷ್ಟೇ ಕಣ್ರಪ್ಪ. ಹೌದು, ಉಪ್ಪಿನಿಂದ 1 ತಿಂಗಳು ಬಾಳಿಕೆ ಬರೋ ಅಂಥ ಸಿಲಿಂಡರ್ 2 ತಿಂಗಳು ಬಾಳಿಕೆ ಬರುತ್ತೆ. ಇನ್ನು ಮುಂದೆ ಸಿಲಿಂಡರ್ ಬೇಗ ಖಾಲಿ ಆಗುತ್ತೆ ಅನ್ನೋ ಟೆನ್ಷನ್ನೇ ಮುಗಿಯುತ್ತೆ ನೋಡಿ. ಅದೇಗೆ ಅಂತ ನೋಡೋಣ ಬನ್ನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಗ್ಯಾಸ್ ಸ್ಟವ್ ಅನ್ನೋದು ಎಷ್ಟು ಮೆಸ್ಸಿ ಆಗಿದೆ ಅಂಥೇಳಿ. ಅಡುಗೆ ಮಾಡಬೇಕಾದ್ರೆ ಈ ಥರ ಗ್ಯಾಸ್ ಸ್ಟವ್ ಮೆಸ್ಸಿ ಆಗೋದು ಕಾಮನ್ ಅಲ್ವಾ. ಹಾಗಿದ್ರೆ ಇದನ್ನು ಈಸಿಯಾಗಿ ಯಾವ ಥರ ಕ್ಲೀನ್ ಮಾಡೋದು ಅಂಥೇಳಿ ನಾನು ಮೊದಲು ನಿಮಗೆ ಶೇರ್ ಮಾಡ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಈ ಒಂದು ಮೆಸ್ಸಿಯಾಗಿರೋಂಥ ಗ್ಯಾಸ್ ಸ್ಟವ್ ಮೇಲಿನ ಪ್ಲೇಟನ್ನೆಲ್ಲ ಸಪ್ರೇಟಾಗಿ ತೆಗ್ದಿದ್ದೀನಿ. ಹಾಗೆ ಸ್ಟವ್ ಸ್ಟ್ಯಾಂಡ್ ಕೂಡ ನಾನು ತೆಗ್ದಿದ್ದೀನಿ. ಇದೆರಡನ್ನು ತೆಗೆದ ನಂತರ ಇವಾಗ ಒಂದು ಬಟ್ಲನ್ನು ತಗೋಬೇಕಾಗುತ್ತೆ. ಅದಕ್ಕೆ
1 ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಚೂರು ಪಾತ್ರೆ ತೊಳೆಯೋದಕ್ಕೆ ಬಳಸುವಂಥ ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕಿದ್ದೀನಿ. ಬೇಕಿಂಗ್ ಸೋಡಾ ಜೊತೆಗೆ ಡಿಶ್ ವಾಷಿಂಗ್ ಲಿಕ್ವಿಡ್ ಹಾಕಿದ್ಮೇಲೆ ಇದ್ರ ಜೊತೆಗೆ ಸ್ವಲ್ಪ ವಿನೆಗರ್ನ ಹಾಕ್ಕೋಬೇಕಾಗುತ್ತೆ. ಇದಿಷ್ಟನ್ನು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದೊಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ ನೋಡಿ. ಈಗ ಮೆಸ್ಸಿಯಾಗಿರೋ ಕೊಳಕಾಗಿರೋ ಅಂಥ ಸ್ಟವ್ ಮೇಲೆ ಸಿದ್ಧ ಮಾಡ್ಕೊಂಡಿರೋವಂಥ ಲಿಕ್ವಿಡನ್ನು ಗ್ಯಾಸ್ ಸ್ಟವ್ ಸುತ್ತಲೂ ಹಾಗೆ ಗ್ಯಾಸ್ ಸ್ಟವ್ ಮೇಲೆ ಎಲ್ಲ ಕಡೆ ಈ ಒಂದು ಲಿಕ್ವಿಡನ್ನು ಹಾಕ್ತಾ ಇದ್ದೀನಿ ನೋಡಿ. ಸಂಪೂರ್ಣವಾಗಿ ಈ ಲಿಕ್ವಿಡನ್ನು ಹಾಕಿದ ನಂತರ ಇವಾಗ ನಾನು ಒಂದು ಸ್ಕ್ರಬ್ಬರನ್ನು ತಗೊಂಡು ನಿಧಾನಕ್ಕೆ ಇದನ್ನು ಉಜ್ಕೊಳ್ತಾ ಬರ್ತೀನಿ. ಈ ಒಂದು ಲಿಕ್ವಿಡ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಎಷ್ಟು ಚೆನ್ನಾಗಿ ಗ್ಯಾಸ್ ಸ್ಟವ್ ಮೇಲಿರೋ ಕೊಳೆ ಕಲೆ ಎಲ್ಲ ಕೂಡ ತೆಗೆದುಬಿಡುತ್ತೆ. ಅದ್ರ ಜೊತೆಗೆ ಗ್ಯಾಸ್ ಸ್ಟವ್ ಅನ್ನೋದು ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ. ಸ್ಟವ್ ಕೂಡ ಅಷ್ಟೇ ತಳ ಅಂಥೇಳಿ ಒಳೆಯುತ್ತೆ ನೋಡಿ. ಕ್ಲೀನಿಂಗ್ ಲಿಕ್ವಿಡನ್ನು ಹಾಕಿದ್ಮೇಲೆ ಸ್ಕ್ರಬ್ಬರಿಂದ ಲೈಟಾಗಿ ಈ ಥರ ಉಜ್ಕೊಳ್ತಾ ಬರ್ತಾ ಇದ್ದೀನಿ. ನಂತರ ಒಂದು ಬಟ್ಟೆಯನ್ನು ತೊಗೊಂಡು ಕ್ಲೀನಾಗಿ ಅದನ್ನು ನೀರಿನಲ್ಲಿ ಅದ್ದಿ ಬಟ್ಟೆಯನ್ನು ಹಿಂಡ್ಕೋಬೇಕಾಗುತ್ತೆ. ಒಂದು ವೆಟ್ ಆಗಿರೋವಂಥ ಕ್ಲಾತನ್ನು ತೊಗೊಂಡು ಆ ಕ್ಲಾತಿಂದ ಸ್ಟವನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಳ್ತಾ ಬರಬೇಕಾಗತ್ತೆ. ಮೊದಲು ಸ್ಕ್ರಬ್ಬರಿಂದ ಉಜ್ಜಿದಾಯಿತು ನೋಡಿ. ಈಗ ಬಟ್ಟೆಯನ್ನು ತೊಗೊಂಡು ಒದ್ದೆ ಬಟ್ಟೆಯನ್ನು ತೊಗೊಂಡು ಸ್ಟವನ್ನು ಒರೆಸ್ಕೊಳ್ತಾ ಬರ್ತಾ ಇದ್ದೀನಿ. 2 ರಿಂದ 3 ಸಲ ಒದ್ದೆ ಬಟ್ಟೆನಲ್ಲಿ ಅಂದರೆ ಜಾಲಿಸ್ಬಿಟ್ಟು ಕ್ಲೀನಾಗಿ ಒರೆಸ್ಕೋಬೇಕಾಗತ್ತೆ. ಈ ಥರ ಒರೆಸಿದ್ಮೇಲೆ ಒಂದು ವೆಟ್ ಕ್ಲಾತ್ ಅಂದರೆ ಒಣ ಬಟ್ಟೆಯನ್ನು ತೊಗೊಂಡು ಕ್ಲೀನಾಗಿ ಮತ್ತೊಂದು ಸತಿ ಸ್ಟವನ್ನು ಒರೆಸ್ಕೊಳ್ತಾ ಬರಬೇಕಾಗತ್ತೆ. ಈ ವಿಧಾನದಲ್ಲಿ ಗ್ಯಾಸ್ ಸ್ಟವ್ ಅನ್ನೋದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು, ಮೊದಲು ಎಷ್ಟು ಮೆಸ್ಸಿಯಾಗಿ ಕೊಳಕಾಗಿ ಇದ್ದಂಥ ಗ್ಯಾಸ್ ಸ್ಟವ್ ಈಗ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೋಡ್ತಾ ಇದ್ದೀರಲ್ಲ. ಇವಾಗ ಫೈನಲ್ ಆಗಿ ಈ ಗ್ಯಾಸ್ ಸ್ಟವ್ವಿಗೆ ಸ್ಟ್ಯಾಂಡು ಮತ್ತು ಪ್ಲೇಟನ್ನೆಲ್ಲ ಹಾಕಿ ತೊಳೆಯೋದು ಮಾಮೂಲಿ ತೊಳೆದು ಪ್ಲೇಟು ಮತ್ತು ಸ್ಟ್ಯಾಂಡನ್ನೆಲ್ಲ ಹಾಕಿದರೆ ತುಂಬಾ ಚೆನ್ನಾಗಿ ನೋಡಿ ಗ್ಯಾಸ್ ಸ್ಟವನ್ನು ಕ್ಲೀನ್ ಆಗುತ್ತೆ. ಹಾಗಿದ್ರೆ ಉಪ್ಪಿನಿಂದ ಸಿಲಿಂಡರ್ ಅನ್ನೋದು ಹೇಗೆ ಬಾಳಿಕೆ ಬರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಕೆಲವೊಮ್ಮೆ ಏನಾಗುತ್ತೆ, ಈ ಸ್ಟವ್ ಬರ್ನರ್ ಅನ್ನೋದು ಸರಿಯಾಗಿ ಉರಿತಾ ಇರೋದಿಲ್ಲ, ತುಂಬಾ ಲೋ ಫ್ಲೇಮ್ ಆಗಿರುತ್ತೆ. ಗ್ಯಾಸ್ ಅನ್ನೋದು ಎಲ್ಲಂದ್ರಲ್ಲಿ ಸ್ಟವ್ನಲ್ಲಿ ಪೈಪ್ಗಳ ಮುಖಾಂತರ ಲೀಕ್ ಆಗ್ತಾ ಇರುತ್ತೆ. ಈ ಥರ ಆಗ್ತಿದೆ, ಸ್ಟವ್ ಬರ್ನರ್ ಹಾಳಾಗಿದೆ ಅಂದರೆ ಈ ಒಂದು ವಿಧಾನದಲ್ಲಿ ನೀವು ಸ್ಟವ್ ಬರ್ನರನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಂತರ ನೋಡಿ ಎಷ್ಟು ಚೆನ್ನಾಗಿ ಸ್ಟವ್ ಅನ್ನೋದು ಉರಿಯುತ್ತೆ ಅಂತ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಮೊದಲನೇದಾಗಿ ಸ್ಟವ್ ಬರ್ನರ್ಗಳನ್ನ ತೊಗೊಂಡು ಅದರ ಮೇಲೆ ನೋಡಿ ನಾನು 1 ಸ್ಪೂನ್ ಉಪ್ಪನ್ನು ಹಾಕ್ತಾಯಿದ್ದೀನಿ. ಪುಡಿ ಉಪ್ಪನ್ನು ತೊಗೊಳ್ಳಿ. ಪುಡಿ ಉಪ್ಪನ್ನು ಈ ರೀತಿ ಸ್ಟವ್ ಬರ್ನರ್ಗಳ ಮೇಲೆ ಹಾಕ್ಕೋಬೇಕಾಗತ್ತೆ. ಇದನ್ನು ಹಾಕಿದ ನಂತರ ಇದರ ಜೊತೆಗೆ ವಿನೆಗರ್ನ ತೊಗೊಂಡಿದ್ದೀನಿ. ವಿನೆಗರ್ನ ತೊಗೊಂಡು ಇದನ್ನು ಕೂಡ ಅಷ್ಟೇ ಒಂದು ಬಟ್ಲಲ್ಲಿ ಸ್ಟವ್ ಬರ್ನರ್ಗಳನ್ನ ಇಟ್ಕೋಬೇಕು. ಉಪ್ಪನ್ನು ಹಾಕಬೇಕು. ನಂತರ ವಿನೆಗರನ್ನು ಹಾಕಬೇಕಾಗುತ್ತೆ. ವಿನೆಗರ್ನ ಹಾಕಿದ್ಮೇಲೆ 1-2 ನಿಮಿಷ ಹಾಗೇ ಬಿಟ್ಬಿಡಿ. 1-2 ನಿಮಿಷಗಳ ಕಾಲ ಹಾಗೇ ಬಿಟ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಇದು ರಿಯಾಕ್ಷನ್ ಆಗ್ತಾ ಇದೆ ಅಂಥೇಳಿ. ವಿನೆಗರ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಇದು ಕೊಳೆ ಎಲ್ಲ ಕೂಡ ಬಂದ್ಬಿಡುತ್ತೆ. ಹೇಗೆ ಅಂತ ನಾನು ತೋರಿಸ್ತೀನಿ. ಆ ಸ್ಟವ್ ಬರ್ನರ್ನ ರಂಧ್ರಗಳಲ್ಲಿ ಏನೇ ಕೊಳೆ ಸ್ಟ್ರಕ್ ಆಗಿದ್ರೂ ಸರಿಯಾಗಿ ಅದು ಉರಿತಾ ಇಲ್ಲ ಅಂದರೂ ಕೂಡ ಇದು ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ನೋಡಿ. 1-2 ನಿಮಿಷ ಸೋಕ್ ಮಾಡಿದ್ಮೇಲೆ ಹಳೇದು ಟೂತ್ ಬ್ರಷ್ ಬರುತ್ತಲ್ಲ, ನೀವು ಯೂಸ್ ಮಾಡ್ತಾ ಇಲ್ಲ, ಹಳೇದಾಗಿದೆ ಅನ್ನೋದನ್ನು ತಗೊಂಡು ಬ್ರಷ್ನಿಂದ ಜಸ್ಟ್ ಹೀಗೆ ಉಜ್ತಾ ಬನ್ನಿ. ಒಳಗಡೆ ಹೊರಗಡೆ ಸುತ್ತಲೂ ಕೂಡ ಉಜ್ಕೊಳ್ತಾ ಬರಬೇಕಾಗುತ್ತೆ ನೋಡಿ. ಜಸ್ಟ್ ಇದರಲ್ಲಿ ನೆನೆಸಿಟ್ಟರು ಬ್ರಷ್ನಿಂದ ಉಜ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಆ ಬರ್ನರ್ ಅನ್ನೋದು ಕ್ಲೀನ್ ಆಗ್ತಾ ಇದೆ ಮತ್ತು ಆ ಕೊಳೆ ಎಲ್ಲ ಬರ್ತಾ ಇದೆ ಅಂಥೇಳಿ ನೀವು ಸೂಕ್ಷ್ಮವಾಗಿ ಇಲ್ಲೇ ಗಮನಿಸ್ಬೋದು. ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ. ಈ ವಿಧಾನದಲ್ಲಿ ಬ್ರಷ್ನಲ್ಲಿ ಉಜ್ಜಿದ್ರೆ ಸಾಕು, ಆ ರಂಧ್ರ ಎಲ್ಲ ಕೂಡ ಬರ್ನರ್ನ ರಂಧ್ರಗಳೆಲ್ಲ ಕೂಡ ಕ್ಲೀನ್ ಆಗಿಬಿಡುತ್ತೆ. ಇವಾಗ ಒಂದು ಬರ್ನರನ್ನು ನಾನು ಕ್ಲೀನ್ ಮಾಡಿಕೊಂಡೆ. ಈಗ ಮತ್ತೊಂದು ಬರ್ನರನ್ನು ತೊಗೊಂಡು ಅದನ್ನು ಕೂಡ ಅಷ್ಟೇ ಬ್ರಷ್ನಿಂದ ಲೈಟಾಗಿ ಉಜ್ಜಿದ್ರೆ ಸಾಕು, ತುಂಬ ಹೊತ್ತು ಉಜ್ಜೋದೇನು ಬೇಡ. ಬ್ರಷ್ನಿಂದ ಉಜ್ಜಿ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಥರ ಉಜ್ಜ ಮೇಲೆ ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ಕೊಳೆ ಅನ್ನೋದಿತ್ತು ಬರ್ನರ್ಗಳಲ್ಲಿ, ಎಷ್ಟು ಚೆನ್ನಾಗಿ ಕೊಳೆ ಅನ್ನೋದು ಬಿಟ್ಟಿದೆ ಅಂಥೇಳಿ ನೀವೇ ಇಲ್ಲಿ ಗಮನಿಸ್ಬೋದು. ಇದರಲ್ಲಿ ಉಜ್ಜಿದ ಮೇಲೆ ಕ್ಲೀನಾಗಿರೋ ನೀರಿನಲ್ಲಿ ಮತ್ತೊಂದು ಸತಿ ತೊಳಿಬೇಕಾಗತ್ತೆ. ಸೊ ಎಷ್ಟು ಕೊಳೆ ಅನ್ನೋದು ಬಂದಿದೆ ನೋಡಿ ಸ್ಟವ್ ಬರ್ನರ್ಗಳಲ್ಲಿ. ಇವಾಗ ನಾನು ಕ್ಲೀನಾಗಿರೋ ನೀರಿನಲ್ಲಿ ಬರ್ನರ್ಗಳನ್ನ ತೊಳೆದಿದ್ದೀನಿ. ಎಷ್ಟು ಚೆನ್ನಾಗಿ ಡೀಪ್
ಡೀಪ್ ಕ್ಲೀನ್ ಆಗಿದೆ ಸ್ಟವ್ ಬರ್ನರ್ಗಳು. ನೀವೇ ಇಲ್ಲಿ ನೋಡಿ. ಈ ವಿಧಾನದಲ್ಲಿ ಬರ್ನರ್ಗಳನ್ನ ಕ್ಲೀನ್ ಮಾಡಿಕೊಂಡು ಬಳಸಿ. ಗ್ಯಾಸ್ ಅನ್ನೋದು ವೇಸ್ಟ್ ಆಗಲ್ಲ. 1 ತಿಂಗಳು ಬಾಳಿಕೆ ಬರೋದು 2 ತಿಂಗಳು ಸಿಲಿಂಡರ್ ಬಾಳಿಕೆ ಬರುತ್ತೆ ಪಕ್ಕ. ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ಟಿಪ್ಸ್ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಕೊಟ್ಟು ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ತಪ್ಪದೆ ಇನ್ನಷ್ಟು ಒಳ್ಳೊಳ್ಳೆ ಟಿಪ್ಸ್ ವಿಡಿಯೋ ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಟಿಪ್ಸ್ಗಳನ್ನು ಹೊತ್ತು ತರುತ್ತೇನೆ. ಧನ್ಯವಾದಗಳು.